ಇನ್ನು ಕಮಲ ದಳ ಮೈತ್ರಿಗೆ ಸ್ಥಳೀಯ ಮಟ್ಟದಲ್ಲಿ ಅಸಮಾಧಾನಗಳಿದೆ. ಆ ಎಲ್ಲವನ್ನ ಸರಿದೂಗಿಸೋದಕ್ಕೆ ಸಮನ್ವಯ ಸಮಿತಿ ಇನ್ನೂ ರಚನೆ ಆಗಿಲ್ಲ. ಒಂದಷ್ಟು ಕ್ಷೇತ್ರಗಳಲ್ಲಿ ಸ್ಥಳೀಯವಾಗಿ ಅಸಮಾಧಾನ ಇದೆ ಮೈತ್ರಿ ವಿಚಾರವಾಗಿ. ಸೊ ಅದರಲ್ಲೊಂದು ಸಮನ್ವಯ ತರಬೇಕು ಅಂದ್ರೆ ಒಂದು ಸಮಿತಿ ಆಗಬೇಕು. ಸಮನ್ವಯ ಸಮಿತಿ ಇಲ್ಲದೆ ಹಲವು ಜಿಲ್ಲೆಗಳಲ್ಲಿ ಭಿನ್ನಮತ ಇದೆ. ಸೊ ಮೈತ್ರಿಯ ಮುಖಂಡರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲದಲ್ಲಿದ್ದಾರೆ. ಕಾರ್ಯಕರ್ತರು ಕೂಡ 2019 ಫಲಿತಾಂಶ ಮತ್ತೆ ರಿಪೀಟ್ ಆಗುತ್ತೆ ಒಂದು ವೇಳೆ ಇದನ್ನ ಸರಿಪಡಿಸಿಕೊಳ್ಳದೆ ಹೋದ್ರೆ. ಹೀಗಾಗಿ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಈಗ ನಾಯಕರ ಮಟ್ಟದಲ್ಲಿ ಎಲ್ಲವೂ ಸರಿ ಹೋಗಿದೆ, ಮೈತ್ರಿ ಯಶಸ್ವಿಯಾಗಿದೆ. ಬಟ್ ಕಾರ್ಯಕರ್ತರ ಹಂತದಲ್ಲಿ ಹಲವು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ. ಹೇಗೆ ಸರಿಪಡಿಸಿಕೊಳ್ಳೋ ಗಮನ ಹರಿಸಬೇಕು ಅಂತ ಎರಡು ಪಕ್ಷಗಳು. ವಿಜಯ್, ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕ್ಲಿಕ್ಕೆ JDS ಮತ್ತೆ ಬಿಜೆಪಿ ಲೋಕ ಒಂದು ಕದನದಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿದೆ. ಅದು ದೆಹಲಿ ಮಟ್ಟದಲ್ಲಿ, ಜೊತೆಗೆ ರಾಜ್ಯದ ಒಂದು ನಾಯಕರ ಮಟ್ಟದಲ್ಲಿ ಈ ಒಂದು ಮೈತ್ರಿ ಏರ್ಪಟ್ಟಿದೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಲೋಕಸಭಾ ಕ್ಷೇತ್ರಗಳ ಮಟ್ಟದಲ್ಲಿ ಇಲ್ಲಿವರೆಗೂ ಕೂಡ ಮೈತ್ರಿನ ಒಂದು ಸಮನ್ವಯ ಸಾಧಿಸಲಿಕ್ಕೆ ಎರಡೂ ಪಕ್ಷಗಳಿಗೆ ಆಗಲಿಲ್ಲ. ಪ್ರಮುಖವಾಗಿ ಹಾಸನದಲ್ಲಿ ಆಗಿರ್ಬೋದು, ಮಂಡ್ಯ ಜೊತೆಗೆ ಕೋಲಾರ, ವಿಜಯಪುರ, ರಾಯಚೂರು, ಈ ಶಿವಮೊಗ್ಗ ಜೊತೆಗೆ ಕಲಬುರಗಿ, ಈ ಒಂದು ಜಿಲ್ಲೆಗಳಲ್ಲೂ ಕೂಡ JDS ಸಾಕಷ್ಟು ಪ್ರಬಲವಾಗಿದೆ. ಆದರೆ ಅಲ್ಲಿನ ನಾಯಕರನ್ನ ಇಲ್ಲಿವರೆಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಬಿಜೆಪಿ ನಾಯಕರು ಕೂಡ ಒಂದು ಏನು ಈ ಒಂದು ಕೆಲಸವನ್ನ ಮಾಡಲಿಲ್ಲ ಅನ್ನೋ ಒಂದು ಅಸಮಾಧಾನವನ್ನ ನೇರವಾಗಿ ಮೊನ್ನೆ ನಡೆದಂಥ JDS ಸಭೆಯಲ್ಲಿ ಸ್ವತಃ JDS ನಾಯಕರು ಹೇಳಿರುವಂಥದ್ದು. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ 2 ಬಾರಿ ಆಗಮಿಸಿದ್ರು. ರಾಜ್ಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಜೊತೆಗೆ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನಿಸಿಲ್ಲ. ಜೊತೆಗೆ ಅಲ್ಲಿನ JDS ಮುಖಂಡರು ಕಾರ್ಯಕರ್ತರನ್ನು ಕೂಡ ಆಹ್ವಾನ ನೀಡಿಲ್ಲ ಅನ್ನೋ ಒಂದು ಆರೋಪಗಳ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಅಸಮಾಧಾನ ಇನ್ನೂ ಕೂಡ ಶಮನ ಮಾಡಲಿಕ್ಕೆ ಯಾವ ರಾಜ್ಯ ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ಕೇಂದ್ರ ಬಿಜೆಪಿ ನಾಯಕರು ಜೊತೆಗೆ JDS ನಾಯಕರು ಮುಂದಾಗಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರು ಸ್ವತಃ ಬಹಿರಂಗವಾಗಿ ಈ ಒಂದು ಅಸಮಾಧಾನವನ್ನ ಹೊರಹಾಕಿದ್ರು. ಆದರೆ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಮುಂದೆ ಒಂದು ಮನವಿಯನ್ನ HD ಕುಮಾರಸ್ವಾಮಿ ಅವರು ಇಟ್ಟಿರುವಂಥದ್ದು. ಪ್ರಮುಖವಾಗಿ ರಾಜ್ಯ ಮಟ್ಟದ ಒಂದು ಕೋರ್ ಕಮಿಟಿ ಅಂದ್ರೆ ರಾಜ್ಯ ಮಟ್ಟದ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ಒಂದೊಂದು ಲೋಕಸಭಾ ಚುನಾವಣಾ ಮಟ್ಟದಲ್ಲೂ ಕೂಡ ಒಂದು ಏನು ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕಿರುವಂಥದ್ದು. ಯಾಕಂದ್ರೆ ನೀವು ಹಾಸನದಲ್ಲಿ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಪ್ರೀತಮ್ ಗೌಡ ಅವರು ಅಸಮಾಧಾನಗೊಂಡಿರುವಂಥದ್ದು. ಜೊತೆಗೆ ಮಂಡ್ಯದಲ್ಲಿ ಏನು ಮಾಜಿ ಸಚಿವರಾಗಿರುವಂತಹ ನಾರಾಯಣಗೌಡರು ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ರಾಯಚೂರಿನಲ್ಲಿ ಬಿಜೆಪಿ ನಾಯಕರ ಮಧ್ಯೆ ಕರಿಯಮ್ಮ ಅವರು ಸಾಕಷ್ಟು ಹೋರಾಟವನ್ನು ಮಾಡಿ ಗೆದ್ದು ಬಂದಿದ್ರು, ಅಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಜೊತೆಗೆ ದೊಡ್ಡನಗೌಡರು ಆಗಿರ್ಬೋದು, ಜೊತೆಗೆ ಏನು ಬಿಜಾಪುರದಲ್ಲಿ ಸುನೀತಾ ಚೌಹಾಣ್ ಅವರು ಕೂಡ ಒಂದು ಟಿಕೆಟ್ ಆಕಾಂಕ್ಷಿ ಆದ್ರು, ಅವ್ರನ್ನು ಕೂಡ ಸಮಾಧಾನ ಮಾಡುವಲ್ಲಿ ವಿಫಲ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಮನ್ವಯನ ಸಾಧಿಸದೇ ಇದ್ರೆ 2019ರಲ್ಲಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಮಾಡಿಕೊಂಡು ಕೇವಲ ನಾಯಕರು ಮಾತ್ರ ಮಾಡಿಕೊಂಡಿದ್ರು. ಆದರೆ ಸ್ಥಳೀಯ ಮಟ್ಟದಲ್ಲಿ ಒಂದು ಸಮನ್ವಯ ಸಾಧಿಸಲಿಕ್ಕೆ ಆಗಿರಲಿಲ್ಲ. ಆಗ ಕಾಂಗ್ರೆಸ್ ಮತ್ತೆ JDSಗೆ ಸಾಕಷ್ಟು ಹೀನಾಯವಾಗಿ ಒಂದು ಸೋಲ್ ಕಂಡಿದ್ರು. ಹಾಗಾಗಿ ಈ ಬಾರಿ ಆದರೂ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸಮನ್ವಯನ ಸಾಧಿಸಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಒಂದು ಲೆಕ್ಕಾಚಾರ ಆಗಿರುವಂಥದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಈ ಒಂದು ಒತ್ತಡವನ್ನ ಮತ್ತು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಆದರೆ ಇನ್ನೂ ಒಂದು ತಿಂಗಳು ಮಾತ್ರ ಚುನಾವಣೆಗೆ ಬಾಕಿ ಇರುವಂಥದ್ದು. ಇಲ್ಲಿವರೆಗೂ ಯಾವುದೇ ರೀತಿಯ ಈ ಒಂದು ಸಮನ್ವಯ ಸಾಧಿಸದೇ ಇರೋದು ಈ ಚುನಾವಣೆ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ಸೊ ಇದ್ರ ಬಗ್ಗೆ ಬೇಗ ಗಮನ ಹರಿಸಿದಷ್ಟು ಒಳ್ಳೇದು ಅಂತ. ಇಲ್ಲಾಂದ್ರೆ 2019ರಲ್ಲಿ ಏನಾಗಿತ್ತು, ಕಾಂಗ್ರೆಸ್ ಮತ್ತೆ JDS ಒಟ್ಟಾಗಿ ಹೋಗಿದ್ವು ಅವಾಗ ಚುನಾವಣೆಗೆ, ಬಟ್ ಸಮನ್ವಯತೆ ಆಗಲಿಲ್ಲ. ಕಾರ್ಯಕರ್ತರ ಹಂತದಲ್ಲಿ ಅದು ಸಮನ್ವಯತೆ ಸಾಧ್ಯ ಆಗಲಿಲ್ಲದ ಕಾರಣ ಫಲಿತಾಂಶ ಏನು ಅನ್ನೋದು ಇಡೀ ರಾಜ್ಯದ ಮುಂದಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗ ನಾಯಕರು ದೆಹಲಿ ಮಟ್ಟದಲ್ಲಿ ಮಾತಾಡ್ಕೊಂಡಿದ್ದಾರೆ. ಕ್ಷೇತ್ರ ಹಂಚಿಕೆಯು ಸುಗಮವಾಗಿ ಆಗಿದೆ, ಇನ್ಯಾವುದೇ ಭಿನ್ನಮತ ಇಲ್ಲ, ಚುನಾವಣೆ ಎದುರಿಸಬೇಕಷ್ಟೇ. ಬಟ್ ರೂಟ್ ಲೆವೆಲ್ನಲ್ಲಿ ಕಾರ್ಯಕರ್ತರು ಅಸಮಾಧಾನ ಹೊಂದಿದ್ರೆ, ಬೂತ್ ಮಟ್ಟದಿಂದ ಅದನ್ನು ಸರಿಪಡಿಸ್ಕೊಂಡು ಬರದೇ ಹೋದರೆ ಮೈತ್ರಿಯಿಂದ ಏನು ಲಾಭ ಪಡ್ಕೊಳ್ಬೇಕು ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಿದ್ರೆ ಮೈತ್ರಿ ಲಾಭ ಸಿಗುತ್ತೆ. ಸಮನ್ವಯ ಸಮಿತಿ ಬೇಕು ಅದಕ್ಕೊಂದು. ಇಲ್ಲ ಅಂತ ಹೇಳಿದ್ರೆ ಈ ಅಸಮಾಧಾನ ಚುನಾವಣೆವರೆಗೂ ಹೀಗೆ ಮುಂದುವರೆದ್ರೆ ಮೈತ್ರಿಯಿಂದ ಆಗಬಹುದಾದ ಲಾಭಕ್ಕೇನೆ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಆದಷ್ಟು ಬೇಗ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.